ನಮಸ್ಕಾರ. ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಮಾಸ ಭವಿಷ್ಯ ನೀವೆಲ್ಲರೂ ಕಾಯ್ತಾ ಇರ್ತೀರಾ, ಈ ತಿಂಗಳಲ್ಲಿ ನಮ್ಮ ಒಂದು ಭವಿಷ್ಯ ಹೇಗಿರಬಹುದು ಅಂತ. ಆಗಸ್ಟ್ ತಿಂಗಳಲ್ಲಿ ಹೇಳಿ ಕೇಳಿ ಶ್ರಾವಣ ಮಾಸದಲ್ಲಿ ನಿಮ್ಮ ರಾಶಿಗೆ ಗ್ರಹಗಳ ಒಂದು ದೃಷ್ಟಿ ಹೇಗಿದೆ, ಅವರ ಆಶೀರ್ವಾದ ಹೇಗಿದೆ, ಅವರ ಲಾಭ ನಷ್ಟಗಳು ಹೇಗಿದೆ, ಎಲ್ಲದನ್ನು ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಎಂದಿನ ಹಾಗೆ ಖ್ಯಾತ ಜ್ಯೋತಿಷಿಗಳಾದ ವಿಜಯಾನಂದ್ ಜೋಯ್ಸ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆಗಸ್ಟ್ ತಿಂಗಳಂದ್ರೆ ಶ್ರಾವಣ ಮಾಸ. ಗುರುಗಳೇ, ಶ್ರಾವಣ ಮಾಸದಲ್ಲಿ ಎಲ್ಲ ರಾಶಿಯ ಒಂದು ಆಗು ಹೋಗುಗಳನ್ನ ತಿಳಿದುಕೊಳ್ಳೋದಕ್ಕೆ ಎಲ್ಲ ವೀಕ್ಷಕರು ಕಾಯ್ತಾ ಇದ್ದಾರೆ. ಜಾಸ್ತಿ ತಡ ಮಾಡೋದು ಬೇಡ. ನೀವು ಯಾವ್ಯಾವ ಗ್ರಹಗಳ ಮೇಲೆ ಒಂದು ಪರಿಣಾಮ, ನಮ್ಮ ರಾಶಿಗಳ ಮೇಲೆ ಅವರ ಪರಿಣಾಮ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಳ್ಳಿ. ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗಣೇಶಾಯ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತಿ ಬ್ರಹ್ಮಣೇ ನಮಃ. ಹರಿ ಓಂ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶ್ಯಾಧಿಪತಿ ಕುಜಗ್ರಹ. ವೃಶ್ಚಿಕದಲ್ಲಿ ಪಂಚಮದಲ್ಲಿ ಶನಿ ಇದ್ದಾನೆ, ಹಾಗೂ 8ನೇ ಮನೆಯಲ್ಲಿ ಗುರು. ಸ್ವಲ್ಪ ನಷ್ಟಗಳು ಸಂಭವಿಸ್ತಾ ಇದೆ. ವೃಶ್ಚಿಕ ರಾಶಿಗೆ ಹಣಕಾಸಿನ ವಿಚಾರದಲ್ಲಿ ನಷ್ಟ, ತಾನು ಮಾಡುವ ಪ್ರಯತ್ನಗಳಲ್ಲಿ ನಷ್ಟ, ಪ್ರಯತ್ನಗಳು ವಿಫಲಗಳು ಕಾಣಿಸ್ತಾ ಇವೆ. ಮೊದಲು ಜಯವನ್ನು ಗಳಿಸ್ತಾ ಇದ್ರಿ, ಅತ್ಯಂತ ಹೆಚ್ಚಿನ ವೇಗವಾಗಿತ್ತು ತನ್ನ ಓಟ. ಆಗಸ್ಟ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಜಯವೂ ಇದೆ, ಒಂದಷ್ಟು ಹಿಂಚಲನೆಗಳು ಕೂಡ ಇವೆ. 10ರಲ್ಲಿ 6 ಕೆಲಸ ಆಗುತ್ತವೆ, 4 ಕೆಲಸ ಆಗಲ್ಲ. ಆ ರೀತಿ ಲೆಕ್ಕಾಚಾರ ಅದು. ಪಂಚಮದಲ್ಲಿ ಶನಿ ಇದ್ದರೆ 60 ಭಾಗ ಮಾತ್ರ ಫಲ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ, ಅನೇಕ. ಆದರೆ ಯಾವುದೂ ಕೂಡ ವ್ಯರ್ಥವಾಗಲ್ಲ. ಅದು ಒಂದು ವಸ್ತು ರೀತಿಯಲ್ಲೋ ಮುಂದಿನ್ಯಾವತ್ತೋ ಫಲ ಕೊಡುತ್ತೆ ಅನ್ನುವ ರೀತಿಯಲ್ಲೋ ಖರ್ಚುಗಳೇ ವಿನಃ ವೃಶ್ಚಿಕ ರಾಶಿಯವರಿಗೆ ಬೇರೆ ರೀತಿಯ ಕೆಟ್ಟ ರೀತಿಯ ನಷ್ಟಗಳು ಅಲ್ಲ. ವೃಶ್ಚಿಕ ರಾಶಿಯವರು, ಈ ರಾಶಿಗೆ ಕುಜನೇ ಬಲಕಾರಕ, ಶನಿಯೂ ಯೋಗಕಾರಕ. ಹಾಗಾಗಿ ವೃಶ್ಚಿಕ ರಾಶಿಯವರು ನೀರಿನಿಂದ, ಆಗಸ್ಟ್ ತಿಂಗಳಲ್ಲಿ ನೀರಿನಿಂದ, ಜಲದಿಂದ, ಮರ ಗಿಡಗಳಿಂದ ಹಾನಿಯಾಗುವ ಸಂಭವ ಇದೆ. ಯಾವುದು ಪಂಚಭೂತಗಳಿವೆಯೋ ಪಂಚಭೂತಗಳಿಂದ ಒಂದಷ್ಟು ಚಿಕ್ಕ ಪುಟ್ಟ ಹಾನಿಗಳಾಗುವ ಸಂಭವಗಳಿರುತ್ತವೆ. ಆದ್ದರಿಂದ ಅತಿಯಾದ ನೀರಿರೋ ಜಾಗ, ಅತಿಯಾಗಿ ಮಳೆ ಬರುವಾಗ ಸ್ವಲ್ಪ ಓಡಾಟಗಳನ್ನು ನಿಲ್ಲಿಸಬೇಕು. ಅರ್ಧ ದೂರಕ್ಕೆ ಹೊರಟಿದ್ರು ವಾಪಸ್ ಮನೆಗೆ ಹೋಗ್ಬೇಕು, ಅಂಥ ಸಂಭವಗಳು ಎದುರಾಗ್ಬಿಡುತ್ತೆ. ಬೆಂಕಿ ಇರುವ ಜಾಗ, ಒಂದಷ್ಟು ಮರಗಿಡಗಳು ಇರುವಂತಹ ಜಾಗಗಳು. ಯಾಕಂದರೆ ಶ್ರಾವಣ ಮಾಸದಲ್ಲಿ ಈ ವರ್ಷ ಮಳೆ ಹೆಚ್ಚು, ಜೊತೆಗೆ ಪ್ರಕೃತಿಯ ವಿಕೋಪಗಳು ಸ್ವಲ್ಪ ಹೆಚ್ಚಿವೆ. ಇವೆಲ್ಲವೂ ಕೂಡ ಜ್ಯೋತಿಷ್ಶಾಸ್ತ್ರದಲ್ಲಿ ಯುಗಾದಿ ಹಬ್ಬಕ್ಕೇನೆ ಹೇಳ್ಬಿಟ್ಟಿರ್ತೀವಿ, ಯಾವಾಗ ಯಾವ್ಯಾವ ರೀತಿ ಮಳೆಗಳು ಏನೇನು ಸಂಭವಿಸುತ್ತೆ ಅಂತ. ಈ ವರ್ಷ ಹಣಕಾಸಿನ ತೊಂದರೆ ಯಾರಿಗೂ ಬರಲ್ಲ. ಎಲ್ಲರಿಗೂ ಸಮೃದ್ಧಿಯಾದಂತಹ, ಇಡೀ ರಾಷ್ಟ್ರದ ವಿಚಾರದಲ್ಲಿ ಮಾತನಾಡುವಾಗ ಎಲ್ಲರೂ ಅನುಕೂಲಸ್ಥರಾಗುವಂತಹ ಕಾಲಗಳು ಸನ್ನಿಹಿತವಾಗ್ತಾ ಇವೆ. ಎಲ್ಲರಿಗೂ ಅನುಕೂಲವಾಗಿರಬೇಕು, ಎಲ್ಲರಿಗೂ ಸುಖ ಸಮೃದ್ಧಿಗಳು ಪ್ರಾಪ್ತವಾಗಲಿ. ಅದೇ ರೀತಿಯಲ್ಲಿ ಒಂದಷ್ಟು ರಾಷ್ಟ್ರೀಯ ವಿಚಾರಗಳು ಬಂದಾಗ ಪ್ರಕೃತಿ ವಿಕೋಪಗಳಾಗಲಿ, ವಿದ್ಯುತ್ ಶಕ್ತಿಗಳಿಂದ ತೊಂದರೆಗಳಿವೆ. ಯಾವುದ್ಯಾವುದು ವಿದ್ಯುತ್ ಶಕ್ತಿಗಳನ್ನು ನಾವು ಬಳಸ್ತೀವೋ ಆ ಎಲ್ಲ ವಿದ್ಯುತ್ ಶಕ್ತಿಗಳಿಂದಲೂ ಕೂಡ ತೊಂದರೆಗಳು ಎದುರಾಗುವ ಸಂಭವ. ಹಾಗಾಗಿ ವೃಶ್ಚಿಕ ರಾಶಿಯವರು ಭೂಮಿ ಕೆಲಸಗಳಲ್ಲಿ ಜಯ, ಶಿಕ್ಷಕರಲ್ಲಿ ಉತ್ತಮವಾದಂತಹ ಏಳಿಗೆ ಕಾಣುತ್ತೆ. ಶಿಕ್ಷಕ ವರ್ಗ ಯಾರ್ಯಾರಿದ್ದೀರೋ ಅವರೆಲ್ಲರಿಗೂ ಒಳ್ಳೆಯದಾಗುವ ಸಂಭವ ಈ ಆಗಸ್ಟ್ ತಿಂಗಳು.
ವಿದ್ಯಾರ್ಥಿಗಳಿಗೂ ಒಳ್ಳೆಯ ಯೋಚನೆ. ಹಣಕಾಸಿನ ಸಂಪಾದನೆಗಳು ಯಥಾಸ್ಥಿತಿಯಾಗಿ ಹೇಗೆ ನಡ್ಕೊಂಡು ಬಂದಿದೆಯೋ ಹಾಗೆ ಹೋಗುತ್ತೆ, ಪೂರ್ತಿ ನಿಲ್ಲಾಗಲ್ಲ, ಪೂರ್ತಿ ಕಡಿಮೆ ಆಗಲ್ಲ. ಆದರೆ ಏನಪ್ಪ ಅಂದರೆ ಖರ್ಚು ವೆಚ್ಚಗಳು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಇರುತ್ತವೆ. ಹಾಗಾಗಿ ನಮ್ಮ ಆ ವೈಯಕ್ತಿಕ ವಿಚಾರಗಳನ್ನು ನಾವೇ ಕಡಿವಾಣಗಳನ್ನು ಹಾಡ್ಕೋಬೇಕು. ವೃಶ್ಚಿಕ ರಾಶಿಯವರು ಆಂಜನೇಯನ ಕುರಿತು ಒಂದಷ್ಟು ಆರಾಧನೆಗಳನ್ನು ಮಾಡ್ತಾ ಬನ್ನಿ. ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರನೂ ಆಂಜನೇಯನಿಗೆ ವಿಶೇಷ ಪೂಜೆಗಳು ನಡೆಯುತ್ತೆ. ಶ್ರಾವಣ ಶನಿವಾರ ಅಂದರೆ ಆಂಜನೇಯನು ಹೇಗೆ ಕಟ್ಟುನಿಟ್ಟಾಗಿ ವ್ರತನಿಷ್ಠನಾಗಿರುತ್ತಾನೆಯೋ, ನಾವು ಅವನನ್ನು ಪೂಜೆ ಮಾಡಿದ್ರೆ ಅವನ ಫಲ ನಮಗೂ ಸಿಗುತ್ತೆ. ಹಾಗಾಗಿ ಶ್ರಾವಣ ಮಾಸ ಅನ್ನೋದು, ಆಗಸ್ಟ್ ತಿಂಗಳನ್ನೋದು 8ನೇ ಮಾಸ. ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರವಾಗಿ 8ನೇ ಮಾಸವಾಗಿದ್ದು, ಈ ಶ್ರಾವಣ ಮಾಸದಲ್ಲಿ ವೃಶ್ಚಿಕ ರಾಶಿಯವರು ಹನುಮಂತನನ್ನು ಕುರಿತು ಆರಾಧನೆ ಮಾಡಿ. ಇದರಿಂದಾಗಿ ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳು ಒಳ್ಳೆಯ ಫಲವನ್ನು ಹೇಳಿದೆ. ಯಾವುದೇ ದುಷ್ಪರಿಣಾಮಗಳಿಲ್ಲ. ಆದರೆ ಪಂಚಮದಲ್ಲಿ ಶನಿಯು ಸ್ವಲ್ಪ ಪೀಡಿಸ್ತಾನೆ. ಅವನು ಪೀಡಿಸಲ್ಲ, ನಾವು ಮಾಡಿದ ಕೆಲಸಗಳಿಗೆ ನಾವೇ ಆಯಾ ಟೈಮ್ಗಳಲ್ಲಿ ಪೀಡನೆಯನ್ನು ಪಡೆದುಕೊಳ್ಳುವಂತೆ ಮಾಡ್ತಾನೆ. ಇನ್ಯಾವತ್ತೋ ಬರತ್ ಬಿಡು ಅಂತ ನಾವು ಕೂತಿರ್ತೀವಿ, ನಾಳೆನೇ ಬರುತ್ತದು. ಹಾಗಾಗಿ ಯಾವುದನ್ನು ನೆಗ್ಲೆಕ್ಟ್ ಮಾಡಿ ಹೋಲ್ಡ್ ಮಾಡಿ ಇಡೋದಾಗಲಿ ಅವೆಲ್ಲ ಮಾಡಬೇಡಿ. ಆಯಾ ಕೆಲಸಗಳನ್ನು ಆಯಾ ಸಮಯದಲ್ಲೇ ಮುಗಿಸಬೇಕು ವೃಶ್ಚಿಕ ರಾಶಿಯವರು. ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಆಂಜನೇಯನನ್ನು, ಹನುಮಂತನನ್ನು ಆರಾಧನೆ ಮಾಡಿ. ಖರ್ಚು ವೆಚ್ಚಗಳಲ್ಲಿ ಮನಸ್ಸನ್ನು ನಿಯಂತ್ರಣವಿರಲಿ. ಅತಿಯಾದ ನೀರು, ಅತಿಯಾದ ಬೆಂಕಿ, ಅತಿಯಾದ ಗಾಳಿ ಇರೋ ಜಾಗದಲ್ಲಿ ಓಡಾಟಗಳು ನಿಷಿದ್ಧ. ವೃಶ್ಚಿಕ ರಾಶಿಯವರಿಗೆ ಶುಭವಾಗಲಿ. ವೃಶ್ಚಿಕ ರಾಶಿಯವರಿಗೆ ಗುರುಗಳೇ ಧನ್ಯವಾದ. ಸಾಕಷ್ಟು ವಿಷಯಗಳನ್ನು ನೀವು ಇವತ್ತು ನಮ್ಮ ಮಾಸ ಭವಿಷ್ಯದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಆಗಸ್ಟ್ ತಿಂಗಳಲ್ಲಿ ಯಾರೆಲ್ಲ ರಾಶಿಗಳಿಗೆ ಯಾವೆಲ್ಲ ಗ್ರಹಗಳ ಒಂದು ಆಶೀರ್ವಾದ ಇದೆ, ಯಾವೆಲ್ಲ ಗ್ರಹಗಳ ಒಂದು ದೃಷ್ಟಿ ಕೆಟ್ಟದಾಗಿದೆ, ಆ ಎಲ್ಲದರ ಬಗ್ಗೆ ಸಂಕ್ಷಿಪ್ತವಾಗಿ ಮತ್ತು ತುಂಬ ಚೆನ್ನಾಗಿ ಪರಿಹಾರ ಸಮೇತ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು. ನೋಡಿದ್ರಿ ಅಲ್ಲ, ಇಷ್ಟೊತ್ತು ನಿಮ್ಮ ರಾಶಿಯ ಒಂದು ಭವಿಷ್ಯ ಹೇಗಿದೆ ಆಗಸ್ಟ್ ತಿಂಗಳಲ್ಲಿ ಅಂತ ಹೇಳಿ ಕೇಳಿ ಶ್ರಾವಣ ಮಾಸ ಗುರುಗಳೇ ಹೇಳಿದ ಎಲ್ಲ ಒಂದು ಏನು ಆಚರಣೆ ಇದೆ ಅದನ್ನು ಪಾಲಿಸಿದ್ರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. ಸೊ ಈ ಒಂದು ಕಾರ್ಯಕ್ರಮ ನಿಮಗೆ ಸಾಕಷ್ಟು ಮಾರ್ಗದರ್ಶನ ನೀಡಿದೆ ಅಂತ ಭಾವಿಸ್ತಾ ನಮಸ್ಕಾರ.